ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮಕಥೆಯ ಮುಂದುವರೆದ ಸಂಚಿಕೆ. ಡ್ಯಾಡ್, ಗಂಟಲಿನಿಂದ ಸ್ವರ ಹೊಮ್ಮದಿದ್ದರೂ ತಂದೆಯ ಜೊತೆ ಮಾತನಾಡಲೇಬೇಕು ಎಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಅಬ್ದುಲ್ ಅವರ ಬಳಿಗೆ ಬಂದಿದ್ದನು. ಮಗನ ಧ್ವನಿ ಕೇಳುತ್ತಿದ್ದ ಹಾಗೆ ಮನಸ್ಸಿಗೇನೋ ಉಲ್ಲಾಸವಾದರೂ ಸಹ ತನ್ನ ಪ್ರೀತಿಗೆ ನಂಬಿಕೆಗೆ ಮೋಸ ಮಾಡಿದವನು ಎಂಬುದನ್ನು ನೆನೆದವರು ಮಗನೆಡೆಗೆ ಮತ್ತದೇ ತಿರಸ್ಕಾರದ ನೋಟ ಬೀರಿದರು. ಡ್ಯಾಡ್, ಮತ್ತೊಮ್ಮೆ ಹೇಳಿ ಅವರ ಬಳಿಗೆ ಬಂದವನನ್ನು ಹಸ್ತ ಮೇಲೆತ್ತಿ ತಡೆದವರು, ಫಾತಿಮಾ, ನನಗೆ ಯಾರ ಬಳಿಯೂ ಮಾತನಾಡಲು ಇಷ್ಟ ಇಲ್ಲ, ಇವನನ್ನು ಹೊರ ಹೋಗಲು ಹೇಳು ಎಂದರು ಅದೇ ಗಂಭೀರದಲ್ಲಿ. ಫಾತಿಮಾ ಅವರಿಗೆ ಜಾನಕಿಯ ಮೇಲೆ ಕೋಪವೋ ಹೊರತು ಮಗನ ಮೇಲೆ ಒಂದಿನಿತೂ ಕಡಿಮೆಯಾಗದ ಪ್ರೀತಿ ಇದೆ. ಅಲ್ಲದೆ ಗಂಡ ದಿನೇ ದಿನೇ ನೋವು ತಿನ್ನುವುದನ್ನು ನೋಡಿ ಆದಷ್ಟು ಬೇಗ ಮಗನನ್ನು ಮಾತನಾಡಿಸಲಿ ಎಂದು ಅವರು ಕೂಡ ಬಯಸುತ್ತಾರೆ. ಹಾಗಂತ ಮಗನ ಎದುರಿಗೆ ನೀವು ಅವನನ್ನು ಮಾತನಾಡಿಸಿ ಎಂದು ಹೇಳುವ ಧೈರ್ಯ ಅವರಿಗಿಲ್ಲ. ಡ್ಯಾಡ್, ನನಗೆ ಮಾತನಾಡಲು ಒಂದೇ ಒಂದು ಅವಕಾಶ ಕೊಡಿ. ನಾನು ಎಲ್ಲವನ್ನು ಹೇಳಿದ ನಂತರ ಇನ್ನೆಂದೂ ನಿಮ್ಮನ್ನು ಮಾತನಾಡಿಸುವ ಪ್ರಯತ್ನ ಮಾಡುವುದಿಲ್ಲ ಎಂದನು. ಫಾತಿಮಾ, ನಿನಗೆ ಒಮ್ಮೆ ಹೇಳಿದ್ದು ಅರ್ಥವಾಗುವುದಿಲ್ಲವಾ? ನಾನು ಒಂಟಿಯಾಗಿ ಇರಬೇಕು. ಎಲ್ಲರೂ ಇಲ್ಲಿಂದ ಹೊರಡಿ. ಹೆಂಡತಿಯ ಮೂಲಕ ಮಗನಿಗೂ ಇಲ್ಲಿಂದ ಹೊರಡು ಎಂದು ಪರೋಕ್ಷವಾಗಿ ಹೇಳಿದರು. ಡ್ಯಾಡ್, ನನಗೆ ಗೊತ್ತು ನೀವು ನನ್ನನ್ನು ಕ್ಷಮಿಸಲಾರದ ತಪ್ಪು ಮಾಡಿದ್ದೇನೆ. ಹಾಗಂತ ಇನ್ನೆಷ್ಟು ದಿನ ಈ ಶಿಕ್ಷೆಯನ್ನು ನಾನು ಅನುಭವಿಸಲಿ? ಬೇಕಿದ್ರೆ ನನಗೆ ಎರಡೇಟು ಹೊಡೆದು ಬಿಡಿ, ಆದ್ರೆ ಮೌನವಾಗಿ ಇರಬೇಡಿ. ಈ ನಿಮ್ಮ ಮೌನ ದಿನೇ ದಿನೇ ನನ್ನನ್ನು ಕೊಲ್ಲುತ್ತಿದೆ. ದಯವಿಟ್ಟು ಒಮ್ಮೆಯಾದ್ರೂ ನನ್ನ ಬಳಿ ಮಾತನಾಡಿ. ಜಾನಕಿಯ ಪರವಹಿಸಿ ಮಾತನಾಡುವ ನೀವು ನಿಮ್ಮ ಮಗನ ಬಳಿ ಯಾಕೆ ಮಾತನಾಡುವುದಿಲ್ಲ? ದಯವಿಟ್ಟು ಒಮ್ಮೆ ನನ್ನ ಬಳಿ ಮಾತನಾಡಿ ಎಂದು ಅವರ ಕೈ ಹಿಡಿಯಲು ಹೋದವನಿಂದ ಕೈ ಹಿಂದಕ್ಕೆ ಎಳೆದುಕೊಂಡವರು ಅಲ್ಲಿ ನಿಲ್ಲದೆ ಅವರೇ ಕೋಣೆಯಿಂದ ಹೊರಬಂದಿದ್ದರು. ತಂದೆಯನ್ನು ಮಾತನಾಡಿಸಬೇಕು ಎಂದು ಬಂದಿದ್ದವನಿಗೆ ಈ ಬಾರಿಯೂ ಕೂಡ ನಿರಾಸೆಯಾಯಿತು. ತಂದೆ ಹೊರಗೆ ಹೋಗುತ್ತಿದ್ದ ಹಾಗೆ ನೆಲದ ಮೇಲೆ ಕುಸಿದು ಮಂಡಿಗಾಲಿನಲ್ಲಿ ಕುಳಿತವನು ಎರಡೂ ಕೈಯಲ್ಲಿ ಮುಖ ಮುಚ್ಚಿ ಜೋರಾಗಿ ಅಳಲು ಶುರು ಮಾಡಿದನು. ಮಗನ ರೋದನೆಯನ್ನು ನೋಡಿ ಸಹಿಸದ ಫಾತಿಮಾ ಅವರು ಅವನ ಬಳಿಗೆ ಬಂದು, ಮಹಾನ್, ತಪ್ಪು ಮಾಡಿ ಈಗ ಕ್ಷಮಿಸಿ ಎಂದು ಬಂದರೆ ಹೇಗೆ? ಬೇರೆ ಯಾರು ತಪ್ಪು ಮಾಡಿದರೂ ಸಹಿಸುವ ನಿನ್ನ ತಂದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನೀನು ತಪ್ಪು ಮಾಡಿದ್ದನ್ನು ಅಷ್ಟು ಸುಲಭವಾಗಿ ಅದು ಹೇಗೆ ಕ್ಷಮಿಸುತ್ತಾರೆ? ಎಲ್ಲ ನೀನೇ ಮಾಡಿಕೊಂಡಿದ್ದು, ಈಗ ನೀನೇ ಅನುಭವಿಸುತ್ತಿದ್ದೀಯ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಹೆಂಡತಿಯ ಪರ ಮಾತನಾಡಿದ್ದಾರೆ ಎಂದ ಮಾತ್ರಕ್ಕೆ ನಿನ್ನ ತಂದೆ ಅವಳನ್ನು ಮನೆ ಸೊಸೆ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಯಬೇಡ. ನಿನ್ನ ತಂದೆ ನಿನ್ನನ್ನು ಕ್ಷಮಿಸಬೇಕು ಎಂದರೆ ಜಾನಕಿಯನ್ನು ನೀನು ಈ ಮನೆಯಿಂದ ಹೊರಗೆ ಕಳಿಸಬೇಕು. ರೆಹಮಾನ್ ತಂದೆಯ ಪ್ರೀತಿಗಾಗಿ ಹಂಬಲಿಸಿ ಕಣ್ಣೀರು ಹಾಕಿದ್ದನ್ನು ನೋಡಿದವರು ಕಬ್ಬಿಣ ಕಾದಾಗಲೇ ಬಡಿಯಬೇಕು ಎಂದು ಯೋಚಿಸಿ ಈ ರೀತಿಯಿಂದಲಾದರೂ ಜಾನಕಿ ಮನೆ ಬಿಟ್ಟು ಹೋಗಲಿ ಎನ್ನುವ ಹುನ್ನಾರ ನಡೆಸಿದರು ಫಾತಿಮಾ. ತಾಯಿಯ ಮಾತಿಗೆ ಪ್ರತಿಯಾಡದೆ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೊರಟಿದ್ದನು. ನನ್ನ ಮಾತಿಗೆ ಏನೂ ಉತ್ತರ ಕೊಡದೆ ಹೋದನಲ್ಲ, ಅವಳು ನನ್ನ ಮಗನಿಗೆ ಇನ್ನೆಂತಹ ಮಂಕು ಬೂದಿ ಎರಚಿದ್ದಾಳೆ ಎಂದು ಜಾನಕಿಯ ಮೇಲೆ ವಿನಾಕಾರಣ ಕೋಪ ಉಕ್ಕಿತು ಫಾತಿಮಾ ಅವರಿಗೆ. ಹಾಗಾದ್ರೆ ಈ ಮನೆಯ ಸಮಸ್ಯೆ ಜಾನಕಿಯ? ಅವಳನ್ನು ಈ ಮನೆಯಿಂದ ಆಚೆ ಕಳಿಸಿದರೆ ಎಲ್ಲಾ ಸಮಸ್ಯೆ ಪರಿಹಾರವಾಗುತ್ತದ? ಹಾಗಾದ್ರೆ ಜಾನಕಿ ಈ ಮನೆಯಿಂದ ಹೋದರೆ ಡ್ಯಾಡ್ ನನ್ನ ಬಳಿ ಮಾತನಾಡುತ್ತಾರಾ? ಇಲ್ಲಿ ತಪ್ಪು ಮಾಡಿರುವುದು ನಾನು. ಏನು ತಪ್ಪೇ ಮಾಡದಿರುವ ಜಾನಕಿಗೆ ಏಕೆ ಶಿಕ್ಷೆ ಎಂದು ತಂದೆ ನಡೆದುಕೊಂಡ ರೀತಿ, ತಾಯಿಯ ಆಡಿದ ಮಾತು ಎಲ್ಲವನ್ನು ಕೋಣೆಯಲ್ಲಿ ಕುಳಿತು ಯೋಚಿಸುತ್ತಿದ್ದವನು ತನ್ನ ಮನದಲ್ಲಿ ಹೇಳಿಕೊಂಡಿದ್ದನು. ಅಷ್ಟರಲ್ಲಿ ಪೂಜೆ ಮುಗಿಸಿ ಜಾನಕಿ ಕೋಣೆಗೆ ಬಂದಿದ್ದಳು. ಅವಳ ನಗುಮುಖವನ್ನು ನೋಡುತ್ತಿದ್ದ ಹಾಗೆ ಇಷ್ಟರ ತನಕ ಹೇಳಿಕೊಳ್ಳುತ್ತಿದ್ದ ಮಾತುಗಳು ಅವನಿಗೆ ಮರೆತೇ ಹೋಗಿದ್ದವು. ಕಾಲುಗಳನ್ನು ಇಳಿಬಿಟ್ಟು ಮಂಚದ ಮೇಲೆ ಕುಳಿತಿದ್ದವನ ಪಕ್ಕ ಬಂದು ಕುಳಿತವಳು, ಪ್ರಸಾದ ತಗೋ ಎಂದು ತಂದಿದ್ದ ಪ್ರಸಾದವನ್ನು ಅವನ ಮುಂದಿಡಿದಳು. ಏನೊಂದು ಮಾತನಾಡದೆ ಪ್ರಸಾದ ತೆಗೆದುಕೊಂಡು ತಿಂದಿದ್ದನು. ತಾನು ಪೂಜೆಗೆ ಹೋಗುವಾಗ ರೇಗಿಸಿ ಖುಷಿಯಿಂದ ಇದ್ದ ಅವನ ಮುಖ ಈಗ ಆ ಕಾಂತಿಯನ್ನು ಕಳೆದುಕೊಂಡು ಕಳೆಹೀನವಾಗಿ ಕಾಣುತ್ತಿತ್ತು. ಅವನು ಅತ್ತಿರುವುದಕ್ಕೆ ಕಣ್ಣುಗಳು ಸಾಕ್ಷಿ ಹೇಳುತ್ತಿದ್ದವು. ಅದನ್ನು ಗಮನಿಸಿದವಳು, ನಾನು ಇಲ್ಲಿಂದ ಹೊರಟ ನಂತರ ಮನೆಯಲ್ಲಿ ಏನೋ ನಡೆದಿದೆ ಎಂದು ಅವಳಿಗೆ ಸ್ಪಷ್ಟವಾಗಿ ಗೋಚರವಾಯಿತು. ಅವಳ ಮನಸ್ಸು ಏನಾಯ್ತು ಎಂದು ಕೇಳು ಎಂದರೆ ಬುದ್ಧಿ ಬೇಡ ಎಂದಿತು. ಪ್ರಸಾದ ತಿನ್ನುತ್ತಿರುವವನನ್ನೇ ನೋಡಿದವಳು, ಮಹಾನ್,
ಬಾನವಿ ಗಾನವಿ ಮನೆಯ ಪೂಜೆ ತುಂಬಾ ಚೆನ್ನಾಗಿ ನೆರವೇರಿತು. ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ಮಾತನಾಡಿಸಿದ್ರು. ನಾನು ಅಲ್ಲಿಗೆ ಹೊಸಬಳು ಎನ್ನುವ ರೀತಿ ನನಗೆ ಅನ್ನಿಸದೇ ಇರುವ ಹಾಗೆ ನನ್ನನ್ನು ನೋಡಿಕೊಂಡರು ಎಂದರೆ ಹೌದು, ಅವರು ಹಾಗೆಯೇ. ಪ್ರಸಾದವನ್ನು ತಿನ್ನುತ್ತಲೇ ಚುಟುಕಾಗಿ ಉತ್ತರಿಸಿದನು. ಆದ್ರೆ ಜಾನಕಿಯೆಡೆಗೆ ಮಾತ್ರ ತಿರುಗಿ ನೋಡಲಿಲ್ಲ. ಮಹಾನ್, ಇನ್ನೊಂದು ವಿಷಯ ಗೊತ್ತಾ? ನಾನು ಚೆನ್ನಾಗಿ ಕಾಣಿಸುತ್ತಿಲ್ಲ ಎಂದವರ ಕಣ್ಣುಗಳಿಗೆ ಕಾಮಾಲೆ ರೋಗ ಬಂದಿದೆಯಂತೆ. ಅವರ ಕಣ್ಣುಗಳನ್ನು ವೈದ್ಯರ ಬಳಿ ತೋರಿಸಬೇಕಂತೆ ಎಂದು ಹೇಳುತ್ತಲೇ ನಕ್ಕಳು. ಅವಳ ಮಾತಿಗೆ ರೆಹಮಾನ್ ಕೋಪದಲ್ಲಿ ಅವಳೆಡೆಗೆ ನೋಡಿದರೆ, ಈ ಮಾತನ್ನು ನಾನು ಹೇಳಲಿಲ್ಲಪ್ಪ, ನಿನ್ನ ತಂಗಿಯರೇ ಹೇಳಿದ್ದು, ಬೇಕಿದ್ರೆ ಹೋಗಿ ಕೇಳು ಎಂದು ನಗುವಿನಲ್ಲಿಯೇ ಹೇಳಿದವಳು ಅಲ್ಲಿಂದ ಎದ್ದು ಹೋಗುವವಳ ಕೈ ಹಿಡಿದು ತಡೆದವನು ಎದ್ದು ನಿಂತು, ಅವರಿಗೆಲ್ಲ ನನ್ನ ಬಗ್ಗೆ ಏನು ಚಾಡಿ ಹೇಳಿ ಬಂದೆ ಎಂದನು. ನಾನ್ಯಾಕೆ ಚಾಡಿ ಹೇಳಲಿ? ನಾನು ಚೆನ್ನಾಗಿ ಕಾಣಿಸುತ್ತಿಲ್ಲವಾ ಎಂದು ಕೇಳಿದೆ ಅಷ್ಟೆ. ಅದಕ್ಕೆ ಅವರೇ ಹಾಗೆ ಹೇಳಿದ್ದು ಎಂದು ಅದೇ ಮುಗುಳು ನಗೆಯಲ್ಲಿ ಹೇಳಿದಳು. ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯ, ಏನೋ ಕಿತಾಪತಿ ಮಾಡಿ ಬಂದಿದ್ದೀಯಾ ಎಂದನು. ನಾನೇನು ಕಿತಾಪತಿ ಮಾಡಿ ಬಂದಿಲ್ಲ, ಬೇಕಿದ್ರೆ ನಿಮ್ಮ ತಂಗಿಯರನ್ನು ಈಗಲೇ ಹೋಗಿ ಕೇಳು, ಈಗ ನನ್ನ ಕೈ ಬಿಡು ಎಂದು ಅಲ್ಲಿಂದ ಹೊರಟವಳ ಕೈಯನ್ನು ಬಿರುಸಾಗಿ ಎಳೆದಿದ್ದನು. ರೆಹಮಾನ್ ಎಳೆದ ರಭಸಕ್ಕೆ ಅವನ ಎದೆಗೂಡಿಗೆ ಹೋಗಿ ಒರಗಿದವಳ ಕೈಗಳು ಅವನನ್ನು ಬಿಗಿಯಾಗಿ ಬಳಸಿದವು. ಜಾನಕಿಯ ಈ ಹಠಾತ್ ಚರ್ಯೆಗೆ ಅವಳ ನಡುವನ್ನು ಬಳಸಿದವನ ಹೃದಯ 100ರ ಗಡಿ ದಾಟಿತು. ಇಬ್ಬರಿಗೂ ಒಬ್ಬರಿಗೊಬ್ಬರ ಸನಿಹ ಹಿತವೆನಿಸಿತು. ಜಾನಕಿ ಜೋರಾಗಿ ಬಡಿದುಕೊಳ್ಳುವ ಅವನ ಹೃದಯದ ಬಡಿತವನ್ನು ಕೇಳುತ್ತಾ ಹಾಗೆ ಎದೆಗೊರಗಿ ಬಿಟ್ಟಳು. ಅವಳ ಕೂದಲಿನ ಶಾಂಪುವಿನ ಪರಿಮಳ ಬೇಡ ಎಂದರೂ ಮೂಗಿಗೆ ಬಡಿಯುತ್ತಿತ್ತು. ಆ ಪರಿಮಳವೇ ಅವನ ಸಂಯಮವನ್ನು ಹಾಳು ಮಾಡಲು ತುದಿಗಾಲಿನಲ್ಲಿ ನಿಂತಿದೆ ಎಂದು ಭಾಸವಾಗಿತ್ತು. ಮುದುಡಿದ ಆಸೆಗಳು ಗರಿಗೆದರಿದಂತಾಗಿತ್ತು. ಒಡನೆಯೇ ಇಹಕ್ಕೆ ಮರಳಿದವನು ಜಾನಕಿ ಅವನಿಂದ ದೂರ ಸರಿಯದಿರುವುದನ್ನು ನೋಡಿ ಒಂದು ಕೈಯಲ್ಲಿ ಅವಳ ನಡು ಬಳಸಿದರೆ ಇನ್ನೊಂದು ಕೈಯಲ್ಲಿ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ, ಜಾನಕಿ, ಏನ್ ಮಾಡ್ತಿದ್ದೀಯಾ ಎಂದನು ಮೆಲುಧ್ವನಿಯಲ್ಲಿ. ಅವನ ಮಾತಿಗೆ ತಕ್ಷಣಕ್ಕೆ ಎಚ್ಚೆತ್ತವಳು ತಕ್ಷಣ ಹಿಂದೆ ಸರಿಯಲು ನೋಡಿದರೆ ಹಿಡಿತ ಬಿಗಿಯಾಗಿತ್ತು. ಅವನ ಎದೆಗೆ 2 ಕೈ ಹಾಕಿ ಹಿಂದೆ ದೂಡಿ ಹೋಗಲು ನೋಡಿದರೂ ಸಹ ಅವನಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಹಾನ್, ಏನು ಮಾಡ್ತಿದ್ದೀಯಾ? ಬಿಡು ಎಂದಳು. ನಿನ್ನನ್ನು ಬಿಡಬೇಕು ಎಂದರೆ ನನ್ನ ತಂಗಿಯರಿಗೆ ನನ್ನ ಬಗ್ಗೆ ಏನು ಹೇಳಿ ಬಂದೆ ಹೇಳು ಎಂದನು. ಹೇಳಿ ಬರದೆ ತಪ್ಪು ಮಾಡಿದೆ. ಹೀಗೆ ಹೇಳಿದ್ದು ನಿಮ್ಮ ಅಣ್ಣ ಎಂದು ಹೇಳಿ ಬರಬೇಕಿತ್ತು. ಸುಮ್ಮನಾಗಿದ್ದು ನನ್ನದೇ ತಪ್ಪು ಎಂದಳು. ಹೌದಾ? ನಿಜವಾಗಿಯೂ ನೀನು ಏನು ಹೇಳಲಿಲ್ಲವಾ ಎಂದರೆ ಇಲ್ಲ ಎಂದು ತಲೆಯಾಡಿಸಿದವಳು, ಬೆಳಿಗ್ಗೆ ನಾನು ನಿಜವಾಗಿಯೂ ಚೆನ್ನಾಗಿ ಕಾಣಿಸುತ್ತಿರಲಿಲ್ಲವಾ ಎಂದು ಅವನ ಮುಖವನ್ನು ನೋಡಲು ಧೈರ್ಯವಿಲ್ಲದೆ ತಲೆ ತಗ್ಗಿಸಿಯೇ ಹೇಳಿದಳು. ಅವಳ ಮಾತಿಗೆ ಮೀಸೆ ಮರೆಯಲ್ಲಿ ಮುಗುಳು ನಕ್ಕವನು ಅವಳನ್ನು ಅತಿ ಸಮೀಪಕ್ಕೆ ಎಳೆದುಕೊಂಡು, ಇಲ್ಲ, ಒಂದು ಚೂರು ಚೆನ್ನಾಗಿ ಕಾಣಿಸುತ್ತಿರಲಿಲ್ಲ ಎಂದು ಹೇಳಿ ಅವಳನ್ನು ಬಿಟ್ಟು ಅಲ್ಲಿಂದ ಹೊರಗೆ ಹೋಗಿದ್ದನು. ಇಷ್ಟರ ತನಕ ಅವನ ಎದೆಗೆ ಹೊರಗಿದ್ದನ್ನು ನೆನೆದವಳ ಮುಖದ ಮೇಲೆ ನಾಚಿಕೆ ಆವರಿಸಿತು. ತಕ್ಷಣಕ್ಕೆ ಎಚ್ಚೆತ್ತವಳು, ಜಾನ್ಕಿ, ಏನ್ ಮಾಡ್ತಿದೀಯಾ ನೀನು? ಎಂದಿಗೂ ಮಹಾನ್ ನಿನ್ನ ಗಂಡನಲ್ಲ. ನೀನು ಈ ಮನೆ ಸೊಸೆಯಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲರನ್ನು ತೊರೆದು ಹೋಗುವವಳು ನೀನು. ಹಾಗಿದ್ದಾಗ ಮನದಲ್ಲಿ ಬೇಡದೇ ಇರುವ, ನೆರವೇರದಿರುವ ಆಸೆಗಳನ್ನು ಬೆಳೆಸಿಕೊಳ್ಳಬೇಡ. ಇಷ್ಟು ದಿನ ಹೇಗೆ ನಿನ್ನ ಮನಸ್ಸು ಕಲ್ಲಾಗಿತ್ತೋ ಇನ್ನು ಮುಂದೆಯೂ ಕೂಡ ಹಾಗೆಯೇ ಕಲ್ಲಾಗಿರಬೇಕು. ನಿನ್ನಲ್ಲಿ ಚಿಗುರುವ ಯಾವ ಭಾವನೆಗಳಿಗೂ ಆಸ್ಪದ ಕೊಡಬಾರದು ನೀನು ಎಂದು ಅವಳ ಮನಸ್ಸು ಚೀರಿತು. ಇಷ್ಟರ ತನಕ ನಾಚಿಕೆ ತಾಂಡವವಾಡುತ್ತಿದ್ದ ಕಣ್ಣುಗಳು ಆಗಲೇ ನೀರು ತುಂಬಿದವು. ದುಃಖ ಉಮ್ಮಳಿಸಿ ಬಂದು ಬಾಯಿಗೆ ಕೈ ಅಡ್ಡ ಇರಿಸಿ ಬಚ್ಚಲ ಮನೆಗೆ ಓಡಿದಳು. ರೀ, ಎಷ್ಟು ದಿನ ಅಂತ ಆಗಿದ್ದನ್ನೇ ಯೋಚನೆ ಮಾಡಿಕೊಂಡು ಕೊರಗುತ್ತಿರುತ್ತೀರಾ? ಜಾನಕಿ ಮದುವೆಯಾಗಿರುವ ಹುಡುಗ ತುಂಬಾ ಒಳ್ಳೆಯವನು ಎಂದು ಕೇಳಿದ್ದೇನೆ. ಅವನ ಜೊತೆ ಅವಳು ನಿಜವಾಗಿಯೂ ಚೆನ್ನಾಗಿ ಬಾಳ್ವೆ ಮಾಡುತ್ತಾಳೆ. ಇನ್ನಾದರೂ ಅವಳ ಮೇಲಿನ ದ್ವೇಷವನ್ನು ಬಿಟ್ಟು ಬದುಕಬಾರದಾ? ಹೀಗೆ ದ್ವೇಷ ಸಾಧಿಸುತ್ತಾ ಏನು ಸಾಧನೆ ಮಾಡುತ್ತೀರಾ? ಇಷ್ಟು ದಿನ ನಿಮ್ಮ ತಂಗಿಯ ಮೇಲೆ ದ್ವೇಷ ಸಾಧಿಸಿ ಏನು ಸಾಧಿಸಿದಿರಿ? ಇಷ್ಟವಿಲ್ಲದವರನ್ನು ಮದುವೆಯಾಗಿ ಜೀವನ ಪರ್ಯಂತ ಕೊರಗುವುದಕ್ಕಿಂತ ಇಷ್ಟಪಟ್ಟವರನ್ನು ಮದುವೆಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸುವುದೇ ನೆಮ್ಮದಿಯ ಜೀವನವಲ್ಲವಾ? ಈ ಹಠ, ದ್ವೇಷ ಎಲ್ಲವನ್ನು ಮರೆತು ಒಮ್ಮೆ ಒಳಗಣ್ಣು ತೆರೆದು ನೋಡಿ. ಆಗ ನಮ್ಮ ಶತ್ರುಗಳು ಕೂಡ ಹಿತಶತ್ರುಗಳ ಹಾಗೆ ಕಾಣುತ್ತಾರೆ. ಸುಪ್ರಭಾ ಅವರ ಕಣ್ಣಿಗೇಕೋ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂದು ಸಮಾಧಾನದಿಂದ ಇರುವಂತೆ ಕಂಡಿದ್ದರು. ಮಗಳ ವಿಚಾರ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ತಿಳಿದವರು ನಿಧಾನವಾಗಿ ಹೇಳಬೇಕೆಂದುಕೊಂಡಿರುವ ವಿಷಯಗಳನ್ನು ಹೇಳಿದ್ದರು. ಕುಳಿತಿದ್ದವರು ಒಡನೆಯೇ ಮೇಲೆದ್ದು ಸುಪ್ರಭಾ ಅವರ ಕೆನ್ನೆಗೆ ಬಾರಿಸಿದವರು, ಇಷ್ಟು ದಿನ ನಿನ್ನ ಮಗಳು ಉಪದೇಶ ಮಾಡಿದ್ದಾಯ್ತು, ಈಗ ನೀನು ಶುರು ಹಚ್ಕೊಂಡಿದ್ದೀಯಾ?
ನಿನ್ನ ಮಗಳು ನನ್ನ ಜೀವಮಾನದಲ್ಲಿ ಮರೆಯಲಾಗದಂತಹ ಪೆಟ್ಟು ಕೊಟ್ಟು ಹೋಗಿದ್ದಾಳೆ. ನನ್ನ ಜಾತಿಯಲ್ಲಿ ಯಾವನೋ ಕುರುಡನನ್ನೋ ಕುಂಟನನ್ನೋ ಮದುವೆಯಾಗಿದ್ದರೂ ಬಹುಶಃ ನಾನು ಅವಳನ್ನು ಕ್ಷಮಿಸುತ್ತಿದ್ದೆ. ಆದ್ರೆ ಯಾವನೋ ಬೇರೆ ಧರ್ಮದವನನ್ನು ಮದುವೆಯಾಗಿ ಹೋಗಿದ್ದಾಳೆ. ನನ್ನ ದೇಹದಲ್ಲಿ ಕೊನೆ ಉಸಿರಿರುವ ತನಕವೂ ನಾನು ಅವಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಿನಗೆ ನಾನು ಬೇಡ, ಮಗಳೇ ಮುಖ್ಯ ಎಂದರೆ ನೀನು ಕೂಡ ಇಲ್ಲಿಂದ ಹೋಗಬಹುದು. ಆದ್ರೆ ಒಂದು ನೆನಪಿಟ್ಟುಕೋ, ಮತ್ತೆ ಎಂದಿಗೂ ನಿನಗೆ ನನ್ನ ಮನೆಯ ಬಾಗಿಲು ತೆರೆಯುವುದಿಲ್ಲ ಎಂದು ಅದೇ ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಟಿದ್ದರು. ಗಂಡ ಆಡಿದ ಪ್ರತಿಯೊಂದು ಮಾತು ಸುಪ್ರಭಾ ಅವರ ಮನಸ್ಸಿಗೆ ಬಹಳವೇ ನೋವುಂಟು ಮಾಡಿದ್ದವು. ಮಗಳು ಇಷ್ಟಪಟ್ಟವರನ್ನು ಮದುವೆಯಾಗಿ ಸಂತೋಷವಾಗಿದ್ದಾಳೆ ಎಂದು ಒಂದೆಡೆ ನೆಮ್ಮದಿಯಾಗಿದ್ದರು. ಅವಳನ್ನು ಹೋಗಿ ಮಾತನಾಡಿಸಲು ಆಗುವುದಿಲ್ಲವಲ್ಲ, ನನ್ನ ಮಗಳನ್ನು ಮನೆಗೆ ಕರೆಯಲು ಆಗುವುದಿಲ್ಲವಲ್ಲ ಎನ್ನುವ ನೋವು ಸುಪ್ರಭಾ ಅವರನ್ನು ಬಾಧಿಸುತ್ತಲೇ ಇತ್ತು. ಎಲ್ಲವನ್ನು ನೆನೆದು ಬಾಯಿಗೆ ಸೆರಗು ಅಡ್ಡ ಹಿಡಿದು ಅಳುತ್ತಿದ್ದವರನ್ನು ನೋಡಿದ ವಿಕ್ರಮ್ ಅವರ ಬಳಿಗೆ ಬಂದು, ಅಮ್ಮ, ಅಪ್ಪನ ಬುದ್ಧಿ ಗೊತ್ತಿದ್ದು ಯಾಕೆ ಅವರ ಬಳಿ ಮಾತನಾಡಲು ಹೋಗುತ್ತೀಯಾ ನೀನು? ಅಕ್ಕ ಹೇಗಿದ್ರು ಈಗ ಚೆನ್ನಾಗಿದ್ದಾಳಲ್ಲ, ಮತ್ತೇಕೆ ನೀನು ಅಪ್ಪನ ಮುಂದೆ ಅವಳ ಬಗ್ಗೆ ಮಾತನಾಡಿ ನಿನ್ನ ಮನಸ್ಸಿಗೆ ನೋವು ಮಾಡಿಕೊಳ್ಳುತ್ತೀಯ? ಅಪ್ಪನ ಮುಂದೆ ಅವಳ ವಿಷಯವನ್ನು ಇನ್ನೆಂದಿಗೂ ಮಾತನಾಡಬೇಡ. ಅವರೊಂಥರ ಅತಿ ಬುದ್ಧಿವಂತರ ಜಾತಿಗೆ ಸೇರಿದವರು. ಯಾರು ಏನು ಹೇಳಿದ್ರೂ ಕೇಳುವುದಿಲ್ಲ. ನಾನೇ ಸರಿ, ಉಳಿದ ಎಲ್ಲರೂ ತಪ್ಪು ಎಂದು ವಾದಿಸುವವರು. ಅಂತವರ ಮುಂದೆ ನಮ್ಮ ವಾದ ಎಂದಿಗೂ ಗೆಲ್ಲುವುದಿಲ್ಲ. ನಿನಗೆ ಅಕ್ಕನನ್ನು ನೋಡ್ಬೇಕು, ಅವಳ ಜೊತೆ ಮಾತನಾಡಬೇಕು ಎನಿಸಿದಾಗಲೆಲ್ಲ ದೇವಸ್ಥಾನಕ್ಕೆ ಬರ ಹೇಳ್ತೀನಿ, ನೀನು ಅಲ್ಲಿಯೇ ಹೋಗಿ ಮಾತನಾಡಿಸಿ ಬಾ ಎಂದು ಹೇಳುತ್ತಾ ತಾಯಿಗೆ ಸಮಾಧಾನ ಮಾಡಿದನು ವಿಕ್ರಮ್. ನನ್ನ ಆಸೆ ಕನಸುಗಳಿಗೆ ಗಂಡ ಎನಿಸಿಕೊಂಡುವವನು ಬೆಲೆ ಕೊಡಲಿಲ್ಲ ಎಂದರು. ನನ್ನ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಂಡಿರುವ ಮಗ ಇದ್ದಾನೆ ಎಂದು ತುಂಬಾ ಸಂತೋಷವಾಗುತ್ತಿದೆ ವಿಕ್ರಮ್. ನಿನ್ನ ಸಮಾಧಾನದ ಮಾತುಗಳನ್ನು ಕೇಳಿದಾಗಲೆಲ್ಲ ಇಷ್ಟು ವರ್ಷ ಬಂದ ಕಷ್ಟಗಳನ್ನೆಲ್ಲ ಸಹಿಸಿ ನಿನ್ನ ಅಪ್ಪ ಆಡುವ ನಿಂದನೆ ಮಾತುಗಳೆಲ್ಲವನ್ನು ಸಹಿಸುತ್ತಾ ಬಂದಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು ಎನಿಸುತ್ತದೆ. ನನ್ನ ಜೊತೆ ಎಂದಿಗೂ ನೀನೊಬ್ಬ ಇರುತ್ತೀಯ ಎನ್ನುವುದೇ ಸಮಾಧಾನ ನನಗೆ ಎಂದು ಮಗನ ಕೈ ಹಿಡಿದು ಹೇಳಿದರು. ಎಷ್ಟೋ ಜನ ತಾಯಿಯಂದಿರು ಜೀವನದಲ್ಲಿ ಸೋತರೂ ಸಹ ಮಕ್ಕಳು ಎಂಬ ಆಶಾ ಕಿರಣಕ್ಕೋಸ್ಕರ ಬದುಕಿರುತ್ತಾರೆ. ಇಲ್ಲಿಯೂ ಕೂಡ ತನಗೆಷ್ಟೇ ಕಷ್ಟ ಬಂದರೂ ಮಕ್ಕಳಿಗಾಗಿ ಎಲ್ಲವನ್ನು ಸಹಿಸಿ ಬದುಕಿದ ಜೀವ ಸುಪ್ರಭಾ ಅವರು. ಅಮ್ಮ, ನಿನ್ನ ಸ್ಥಾನದಲ್ಲಿ ನಿಂತು ನನ್ನನ್ನು ಸಾಕಿದ ಅಕ್ಕ ಕೂಡ ಈಗ ಗಂಡನ ಮನೆಯಲ್ಲಿದ್ದಾಳೆ. ನನಗೂ ಕೂಡ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು? ಇನ್ನು ಏನಿದ್ದರೂ ನನ್ನ ಮುಂದಿನ ಗುರಿ ಒಳ್ಳೆಯ ಡಾಕ್ಟರ್ ಆಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅಷ್ಟೇ ಎಂದು ತಾನೂ ಕೂಡ ತಾಯಿಯನ್ನು ತಬ್ಬಿದನು. ಮುಂದುವರಿಯುವುದು. ಧನ್ಯವಾದಗಳು.